ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಜ್ರಸಖಿ ಯೂಟ್ಯೂಬ್ ಚಾನಲ್. ಇದು ಅಭ್ಯಾಸ ಆಗ್ಬಿಡುತ್ತಲ್ಲ ನೀವು. ಎಸ್. ಸೊ ಇವತ್ತು ನಮ್ಮ ಮನೇಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಏನಕ್ಕೆ ಪ್ಯಾಕಿಂಗ್ ಮಾಡ್ತಿದ್ದೀವಿ, ಏನೆಲ್ಲ ಪ್ಯಾಕ್ ಮಾಡ್ತಿದ್ದೀವಿ, ಸರಿ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ ಎಲ್ಲ ನನ್ನ ಜೊತೆ ಹಂಚ್ಕೊತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಓಕೆ? ಸೊ ಮತ್ತು ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ ಗಾಯ್ಸ್. ಅವರೆಲ್ಲ ಹೆಂಗೆ? ಎಲ್ಲರೂ ನೀವು ಹೆಂಗಿದ್ದೀರಿ ಅಂತ ಕಮೆಂಟ್ ಮಾಡಿ. ತುಂಬ ದಿನಗಳ ನಂತರ ನಮ್ಮ ವ್ಲಾಗ್. ಅದೇ ನಾವು ಪ್ರತಿ ಸರಿ ನಮ್ಮದು ಏನಂತಾರಲ್ಲ, ನಮ್ಮ ವಾಡಿಕೆ ಥರ ನಾವು ಯಾವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇನ್ಮೇಲೆ ಕಂಟಿನ್ಯೂ ಮಾಡ್ತೀವಿ ಅಂತೀವಿ. ಈಗಲೂ ಅಷ್ಟೇ, ಇನ್ಮೇಲೆ ಕಂಟಿನ್ಯೂ ಮಾಡ್ತೀವಿ, ಟ್ರೈ ಮಾಡೋಣ. ಓಕೆ, ಎಸ್, ಬನ್ನಿ ಗೈಸ್, ಬನ್ನಿ ಜಾಯ್ನ್ ಆಗಿರಿ ಪ್ಯಾಕಿಂಗಿಗೆ. ಹೆಂಗಿರುತ್ತೆ ಏನಂತ ನೀವು ನೋಡುವಂತ್ರೆ. ಎಸ್, ಎಲ್ಲ ನಾವು ಹೊರಗೆ ಹೋಗ್ತೀವಿ ಅಂದರೆ ಸಾಕು, ಇವು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಇವು ಫ್ಲಿಪ್ಕಾರ್ಟ್ ಅಂತೆ, ಬಿಗ್ ಬಾಸ್ಕೆಟ್ ಅಂತೆ ಬಂದ್ಬಿಡ್ತಾವೆ ಇವು ಪಟ ಪಟ ಪಟ. ಬಿಗ್ ಬಾಸ್ಕೆಟ್ ನಂದು ನೋಡು ಪಾಪ, ನಂದು ಪಾಪ ಇದು. ಇದು ಆಕ್ಸೆಸರಿ ಸಿಗ್ಬೇಕಿದಪ್ಪ, ನೋಡ್ರಪ್ಪ ಇದು ಚೆನ್ನಾಗಿದೆ. ಕೇಬಲ್ ಎಲ್ಲ ಇಟ್ಕೊಳ್ಳೋಕ್ಕೆ. ಇದು ಸ್ಯಾನಿಟೈಸರ್ ಅಪ್ಪ ಬೇಕು. ಇದು ಮತ್ತೆ ಇದಾರದಪ್ಪ. ಓಕೆ, ಇದು ಓಪನ್ ಮಾಡಿ ತೋರಿಸ್ತಿಂತಾರ್ರಿ, ಭಾಳ ಚೆನ್ನಾಗೈತೆ. ರೆಡಿ ನೋಡ್ರಿ. ನಾವು ಯಪ್ಪ ಇದೊಂದು ಬಂತು ಇವಾಗ. ಅವಳು ಹೇಳಿದ್ನಲ್ಲ ಬರ್ತಾ ಇರ್ತಾವಂತ, ಲಾಸ್ಟ್ ಇದೊಂದು ಬಂದ್ರಿ ಇವಾಗ. 2 ಬಂದಿದ್ದಾವೆ ಗಾಯ್ಸ್. ಕಾಟನ್ ಚೆನ್ನಾಗೈತೆ ಇದು. ಶಿವರಾತ್ರಿಗೆ ಒಂದಲ್ಲ 4 ತಾಣಿ ನೋಡೋದು. ಚೆನ್ನಾಗಿದಾ? ಚೆನ್ನಾಗಿದೆ. ಕಾಟನ್. ಚೆನ್ನಾಗಿದೆ. ಇದು ನೋಡೋಣ ಹಾಕೊಂಡು ಸೈಜ್ ಎಲ್ಲ ಪ್ಯಾಂಟ್ ಆಗಿರೋದು. ಇದು ಪ್ಯಾಂಟು ಗಾಯ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಾರ, ನೋಡೋಣ ಓಕೆ ಹೆಂಗೆ ಕಾಣುತ್ತೆ ಅಂತ. ಏನಂದರೆ ಫುಲ್ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುವ ಅಂತ ನನ್ನ ಪ್ರಯತ್ನ. ನಾನು ಓಪನ್ ಮಾಡ್ತೀನಿ ಅದನ್ನ. ಇದು ನಿಂದು, ನೀನು ಮಾಡ್ಕಪ್ಪ. ಏನು ಅದು ನಂದು. ಅದು ನಾನು ಮಾಡಲ್ಲ ಬಿಡು, ನಾನು ಅದಷ್ಟೇ ನಾನು ಮಾಡೋದೆ. ನಾನು ಅವಳು ಹೇಳಿದ್ನಲ್ಲ ಅದ್ರಾಗ ಇನ್ನೊಂದು. ಆ್ಯಕ್ಚುಲಿ ಏನಂದರೆ ಇದರಲ್ಲಿ ಕಲರ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಸೇಮ್ ಇದನ್ನೇ ಪ್ಯಾಟ್ರನ್ನೇ 2 ತರಿಸಿದ್ದೀನಿ. ಯಾವ್ದು ಬೇಕು ಅದು ಇಟ್ಕೊಂಡು ನಾನು ಕಳಿಸೋಣ ಅಂತ. ಇದು ಕ್ರೀಮ್ ಕಲರ್ ಕಣೋ. ಹೌದು ಕಣೆ. ಓಕೆ, ಬಟ್ ಟ್ರಾನ್ಸ್ಪರೆಂಟ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹೌದಾ? ಹೌದು, ರಿಜೆಕ್ಟೆಡ್. ಅದು ವೈಟ್ ಇರಲಿ, ಇದು ರಿಟರ್ನ್ ಮಾಡಿಬಿಟ್ಟು. ವೈಟ್ ಇರಲಿ, ವೈಟ್ ಇಟ್ಕೋ. ಇದೇನಂತ ಏನಿಲ್ಲ ಇದರಲ್ಲೇನು ಗ್ರ್ಯಾಂಡಿಯರ್ ಇಲ್ಲ ಏನು. ಓಕೆ ಅಲ್ಲ, ನಾರ್ಮಲ್. ಸೊ ಇದು ವೇಲ್ ಇಟ್ಕೊಂಡು 2 ವಾಪಸ್ ಕಳಿಸ್ಬಿಡು. ಆ ಡ್ರೆಸ್ ವಾಪಸ್ ಇಟ್ಟು ಇಲ್ಲ ಐರನ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಬ್ಲಾಗಲ್ಲಿ ನೋಡ್ರಿ ಅಂತ ಬಿಡ್ರಿ. ಎಸ್. ಸೊ ನೆಕ್ಸ್ಟ್ ಅವ್ರದ್ದೊಂದು ಪ್ಯಾಕಿಂಗ್ ನಡೀತಾ ಇದೆ, ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ತೋರಿಸ್ಲಾ? ನನ್ನ ಪ್ರಾಡಕ್ಟ್ ನಾನು ಓಪನ್ ಮಾಡ್ಬಿಡ್ತೀನಿ. ನಮ್ಮದೆಲ್ಲ ಹೆಂಗಿರುತ್ತಪ್ಪ ಅಂದರೆ, ಮುಂಚೆನೇ ಮೀಶೋನಲ್ಲಿ ಮಾಡಿದ್ರೆ ಚೆನ್ನಾಗಿರೋದು, ಬಟ್ ಅದಾಗಲಿಲ್ಲ ಮಾಡೋಕ್ಕೆ. ಇವತ್ತು ಅವಸರದಲ್ಲಿ ತೋರಿಸ್ಬಿಟ್ಟು ಮಾಡೋಣ ಅಂತ ತೋರಿಸಿದ್ರೆ ಇಷ್ಟ ಆಯಿತು ಅವರಿಗೆ. ಅದು ಕಲರ್ ಈ ಕಲರ್ ಇತ್ತು, ಗ್ರೇ ಇರಲಿಲ್ಲ. ಇದು ಏನಪ್ಪ ಅಂತಂದರೆ ನಾವು ಕೇಬಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಓಕೆ, ಯೂಸ್ ಆಗುತ್ತೆ. ಚಾರ್ಜಿಂಗ್ ಕೇಬಲ್ಗಳು ಎಲ್ಲ ಎಲ್ಲೂ ಏನು ಮಿಕ್ಸ್ ಅಲ್ಲಾರ್ದಂಗೆ ಅದಕ್ಕೆ ಅಂತ ಪ್ರಾಪರಾಗಿ ಒಂದು ಬ್ಯಾಗ್ ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ನಾವು ಏನಪ್ಪ ಅಂತಂದರೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ನಾನು ಯಾಕೆ ಈ ಬ್ಯಾಗ್ ತಗೊಂಡು ಇದರಲ್ಲಿ ಏನೇನು ಸ್ಟೋರೇಜ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ, ಏನೇನು ಸ್ಟೋರೇಜ್ ಮಾಡ್ತೀನಿ ಅಂತ. ಬಟ್ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ವೀಡಿಯೋ ಕೊನೆವರೆಗೂ ನೋಡಿರಿ. ಕೊನೆದಾಗ ಹೇಳ್ತೀನಿ ಅಂದರೆ ನಾನು ಯಾಕೆ ಇಷ್ಟೊಂದು ಗ್ಯಾಜೆಟ್ಸ್ಗಳು ತಗೊಂಡು ಹೋಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ಹೌದು, ನಾವೆಲ್ಲ ಇದಕ್ಕೆ ಹೋಗ್ತಿದ್ದೀವಿ ಅಂತ ನಾವು ಹೇಳಿಲ್ಲ ಇವರಿಗೆ. ಇಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿಲ್ವಲ್ಲ ನಾವು ಅವ್ರಿಗೆ. ಪಾಪ ಡೌಟ್ ಬಂದು ಇಷ್ಟೊತ್ತು ನೋಡ್ತಿರ್ತಾರೆ, ಎಲ್ಲಿ ಹೊಂಟಾರೆ ಇವರು ಅಂತ. ಎಲ್ಲೋ ಹೊಂಟಿ ಹೇಳು ಮತ್ತೆ. ನಾ ಎಲ್ಲಿ ಹೊಂಟೀವಿ? ಎಲ್ಲಿ ಹೊಂಟೀಯ ನೀನು, ಎಲ್ಲಿ ಹೊಂಟೀಯ? ಹೇಳ್ತೀನಿ ಇವಾಗ ಹೇಳ್ಬಿಡ್ತೀನ. 2 ನಿಮಿಷ ತಾಡ್ರಿ. ಹೌದು, ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಡೌಟ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ತಮ್ಮನೇಲಿ ನೋಡಿರ್ತೀರ, ಬಟ್ ಸ್ಟಿಲ್ ಎಲ್ಲಿ ಹೋಗ್ತಿದ್ದೀವಿ ಹೇಳು. ನೀನೇ ಹೇಳಪ್ಪ, ನೀನು ಚಂದ ಹೇಳ್ತೀಯ ಹೇಳು. ಅಲ್ಲ, ನೀನು ಒಂದು ಸರಿ ಹೇಳು, ಆಮೇಲೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ನಾವು ಬೇಡ, ನೀನೇ ಹೇಳು. ಆ್ಯಕ್ಚುಲಿ ನಾವು ಇವತ್ತು ಕೊಯಂಬತ್ತೂರಲ್ಲಿರೋ ಈಶಾ ಫೌಂಡೇಶನ್ನಿಗೆ ಶಿವರಾತ್ರಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಸ್,
ಆಮೇಲೆ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ಸೆಲೆಬ್ರೇಷನ್ಗೆ ಅವ್ರು ನಮ್ಮನ್ನು ಕರೆದಿದ್ದಾರೆ. ಹೌದು, ಆ್ಯಕ್ಚುಲಿ ನನಗೆ ಇಶಾ ಫೌಂಡೇಶನ್ ಕಡೆಯಿಂದ ಇನ್ವಿಟೇಷನ್ ಬಂದಿತ್ತು, ಈ ಥರ ಮಹಾಶಿವರಾತ್ರಿ ಸೆಲೆಬ್ರೇಷನ್ಗೆ ನಾವು ನಿಮ್ಮನ್ನು ಇನ್ವೈಟ್ ಮಾಡ್ತಿದ್ದೀವಿ ಅಂತ. ಸೊ ನನಗಂತೂ ತುಂಬ ಖುಷಿ ಆಯಿತು. ಅದು ಇನ್ವಿಟೇಷನ್ ಬಂದಾಗ ಈಕೆ ಹೊಸಪೇಟೆಗಿದ್ಲು, ನಾನು ಇಲ್ಲಿದ್ದೆ, ಶೂಟಿಂಗಲ್ಲಿದ್ದೆ. ನಾನು ನೋಡಿದೆ, ಐ ಥಿಂಕ್ ಎಷ್ಟೊತ್ತು ಬಂದಿತ್ತು ಗೊತ್ತಾ, ಇಷ್ಟೊತ್ತೆಲ್ಲ ಅನ್ಸುತ್ತಲ್ಲ, 7 ಗಂಟೆಗೆ ಏನೋ ಬಂದಿತ್ತು ಮೇಲು. ಆ ಮೇಲ್ ನಿಮಗೆ ಹಾಕ್ತೀನಿ ಸ್ಕ್ರೀನ್ಶಾಟ್, ಈಗ ಬಂತು ನೋಡ್ರಿ ಆ ಮೇಲು, ಸ್ಕ್ರೀನ್ಶಾಟಲ್ಲಿ ಐತಲ್ಲ, ಈ ಮೇಲ್ ಬಂದಿತ್ತು. ಆ್ಯಕ್ಚುಲಿ ಮೇಲಲ್ಲ, ಮೇಲ್ಗಿಂತ ಫಸ್ಟು ಮುಂಚೆ ತಡ್ರಿ, ಆ್ಯಕ್ಚುಲಿ ಮೇಲಲ್ಲ, ಇನ್ಸ್ಟಾಗ್ರಾಮಾಗ ಅಫಿಷಿಯಲ್ ಅಕೌಂಟಿಂದನೇ ನನಗೆ ಮೆಸೇಜ್ ಬಂದಿತ್ತು. ಅವ್ರ ದಿಶಾ ಫೌಂಡೇಶನ್ ಅಫಿಷಿಯಲ್ 1.3 ಅವ್ರು 1.4 ಮಿಲಿಯನ್ ಫಾಲೋವರ್ಸ್ ಅದರಲ್ಲ, ಆ ಪೇಜಿಂದ ಬಂದಿತ್ತು. ಈ ಫಾರ್ಮ್ ಫಿಲಪ್ ಮಾಡಿರಿ, ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಫಾರ್ಮ್ ಫಿಲಪ್ ಮಾಡಿದ್ರೆ ಬರ್ಬೋದು ಅಂತಿತ್ತು. ನನಗೆ ಏನು ಅರ್ಥ ಆಗಿಲ್ಲಪ್ಪ, ಏನಿದು ಇದು ನಿಜನಾ ಸುಳ್ಳ ಅಂತೇಳಿ ಫಾರ್ಮ್ ಫಿಲಪ್ ಮಾಡಿಬಿಟ್ಟೆ. ಈಗ ಹೇಳೋಕ್ಕಿಂತ ಮುಂಚೆನೇ ಫಾರ್ಮ್ ಫಿಲಪ್ ಮಾಡಿಬಿಟ್ಟೆ. ಮಾಡಿದ್ಮೇಲೆ ಈಕಿಗೆ ಹೇಳಿದೆ, ಹಿಂಗಿಂಗ ಬಂದಿತ್ತು ಹಿಂಗಿಂಗ ಅಂತ ಹೇಳಿದೆ. ಹೌದಾ, ಸರಿ ನೋಡೋಣ ತಡಿ, ಗೊತ್ತಾ ಎಕ್ಸಿಟ್ ಆಗೋದು ಬೇಡ, ನೋಡೋಣ ತಡಿ ಅಂತ ಅಂದು. ಸರಿ ಆಯಿತು ಅಂತೇಳಿ ಅವತ್ತು ನೈಟ್ ಮೇಲೆ ಆ್ಯಕ್ಚುಲಿ ನಂಬೇ ಇಲ್ಲ ನಾನು, ಏನೋ ಐತಿದು ಅಂತಾನೆ ಸ್ಕ್ಯಾಮ್ ಅನ್ಕೊಂಡಿದ್ದಂತ ನಿಜ. ನಾನು ಅಲ್ಲ, ನಾನು ಅದನ್ನ ಹೇಳ್ತೀನಿ ನಿಮಗೆ, ನಾನು ಏನು ಮಾಡ್ಬಿಟ್ಟಿನಿ, ಇನ್ಸ್ಟಾಗ್ರಾಮಾಗ ಫಾರ್ಮ್ ಲಿಂಕ್ ಕಳಿಸಿದ್ರೆ ಲಿಂಕ್ ಓಪನ್ ಮಾಡಿ ಫಾರ್ಮ್ ಫಿಲಪ್ ಮಾಡ್ಬಿಟ್ಟಿನಿ. ಅದರ ಏನಾಯ್ತು, ನಮ್ಮ ಮೇಲ್ಗಡೆ ಹಾಕಿ ಎಲ್ಲ ಆಯಿತು, ಮಕ್ಕಳಾಗ ಎಚ್ಚರ ಆಯ್ತು ನನಗೆ. ಅಂದರೆ ಏನಂತ, ಮೇಲ್ ಐ ಡಿ ಹಾಕಿನಿ, ಇನ್ಸ್ಟಾಗ್ರಾಮ್ ಐ ಡಿ ಹಾಕಿನಿ, ತಗೊಂಡು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಮಾಡಿ ನಾನು ಅಫಿಷಿಯಲ್ ಹೌದೇ ಇಲ್ಲ ಅಲ್ಲ ಇದು ಗೊತ್ತಿಲ್ಲಲ್ಲ. ಆಮೇಲೆ ಸ್ವಲ್ಪ ಮಕ್ಕಂಡೆ, ಒಂದು ಅರ್ಧ ಗಂಟೆ ಮತ್ತೆ ನೆನೆಸ್ಕೊಂಡೆ, ಮೇಲ್ ಐ ಡಿ ಹಾಕಿನಿ, ಮೇಲ್ ಐ ಡಿ ಪಾಸ್ವರ್ಡ್ ಚೇಂಜ್ ಮಾಡೋಣ, ಮತ್ತು ಮೇಲ್ ಐ ಡಿ ಪಾಸ್ವರ್ಡ್ ಚೇಂಜ್ ಮಾಡೀನಿ, ಈ ಜಿಮೇಲ್ದು ಪಾಸ್ವರ್ಡ್ ಚೇಂಜ್ ಮಾಡೀನಿ ಹೋಗಿ. ಆಮೇಲೆ ಬೆಳಿಗ್ಗೆ ಎದ್ದಾಗ ಮೆಸೇಜ್ ಬಂದಿತ್ತು, ಮೇಲ್ ಬಂದಿತ್ತು, ಲೈಕ್ ನೀವು ಫಾರ್ಮ್ ಫಿಲಪ್ ಮಾಡೋಲ್ಲ, ಸೆಲೆಕ್ಟ್ ಆಗಿರಿ, ಇದು ಸೋ ಈವೆಂಟ್ ಆಗೋ ಡೇಟ್ ಇದು, ಅದಕ್ಕೆ ಮುಂಚೆ ಬರಬೇಕು ಹಿಂಗಂತ ಎಲ್ಲ ಡೀಟೇಲ್ಸ್ ಕಳಿಸಿದ್ರು. ಭಾಳ ಖುಷಿ ಆಯ್ತು ನನಗೆ. ಬೆಳಗ್ಗೆ ಹೇಳಿದೆ, ಹಿಂಗೈತೆ, ಹಿಂಗೆ ಬಂದಿದೆ, ನಾವು ಹಿಂಗೆ ಹೊರಡ್ಬೇಕು ಅಂತ ಹೇಳಿದೆ. ಮತ್ತು ನಾನು ಅವ್ರಿಗೆ ಕೇಳಿದೆ, ಒಬ್ಬನಿಗೆ ನನಗಷ್ಟೇ ಕರೆದಿದ್ದಾರಾ ಅಥವಾ ಸೇತು ಕರೆದಾರ ಅಂತ ನಾನು ಹೇಳಿದೆ. ಹಿಂಗ ಅಂತ ಇಲ್ಲ, ಶಿವರಾತ್ರಿ ಪ್ರಯುಕ್ತ ನೀವು ಇಬ್ಬರು ಬನ್ನಿ, ನಾರೀಶ್ವರರ ಜೊತೆ ಅರ್ಧಾಂಗಿ ಕೂಡ ಇರಬೇಕು ಅಂತ ಅವರು ಒಬ್ಬನೇ ಬರೋಂಗಿದ್ರೆ ಬರ್ಬೇಡಪ್ಪ, ನೀನು ಹಿಂದೆ ಕರ್ಕೊಂಡೆ ಬರಬೇಕು ಅಂದರು. ಮತ್ತು ಸರಿ ಆಯಿತು ಓಕೆ ಅಂಥೇಳಿ ಹೊಂಟಿವಿ. ಸೊ ಅಲ್ಲಿ ಏನೇನು ಅವ್ರ ಕಡೆಯಿಂದ ನಮಗೆ ಫೆಸಿಲಿಟೀಸ್ ಇದ್ದಾವೆ, ಸೊ ಅವ್ರು ನಮ್ಮನ್ನು ಯಾವ ರೀತಿ ನೋಡ್ಕೊತಾರೆ, ಆಮೇಲೆ ನಾವು ನಿಮಗೆ ಏನೆಲ್ಲ ತೋರ್ಸೋಕ್ಕಾಗುತ್ತೆ, ಸೊ ಅಲ್ಲಿ ಸೆಲೆಬ್ರೇಟ್ ಆಗುವಂಥ ಶಿವರಾತ್ರಿ ಹೆಂಗಿರುತ್ತೆ ಅದೆಲ್ಲನೂ ನಿಮಗೆ ತೋರಿಸ್ತೀವಿ. ಟಿ ವಿಯಲ್ಲೇ ನೋಡ್ತಿದ್ವಿ ನಾವು, ಹೌದಾ, ಸದ್ಗುರು ಅವ್ರನ್ನ ಅಲ್ಲಿ ಎಲ್ಲ ರಿಚುವಲ್ಸ್ ಹೆಂಗಿರ್ತೈತೆ ಏನು ಎತ್ತ ಎಲ್ಲ. ಸೊ ಈ ಸರಿ ನಾವು ಲೈವಲ್ಲಿ ನೋಡೋದೊಂದು ನಮ್ಮ ಒಂದು ಭಾಗ್ಯ. ಸೊ ನಿಮಗೆ ಸ್ಟೆಪ್ ಬೈ ನಿಮ್ಗೆ ಏನೇನು ಪ್ರಾಸೆಸ್ ಆಗುತ್ತೆ ಅದೆಲ್ಲ ನಿಮಗೆ ಹೇಳ್ತಾ ಬರ್ತೀನಿ. ಆ್ಯಸ್ ಆಫ್ ನಾವು ನಾಳೆ ಬೆಳಗ್ಗೆ ನಾವು ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಈಗ ನಾವೆಲ್ಲ ಒಂದು 3 ಡೇಸ್ಗೆ ಏನೇನು ಆಗುತ್ತೆ, ಏನೇನು ಬೇಕು ಎಲ್ಲ ಪಾಸಿಬಿಲಿಟೀಸ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ದಟ್ ನಾನು ನಿಮಗೆ ಆವಾಗಲೇ ತೋರಿಸ್ದಂಗೆ ಈ ಕೇಬಲ್ ಮ್ಯಾನೇಜ್ಮೆಂಟ್ನ ನಾನು ಆರ್ಡರ್ ಮಾಡಿದೆ. ಇದೇನು ನನಗೆ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂದರೆ, ಸೊ ಅಲ್ಲಿ ನಮ್ಗೆ ಅವರು ಹೇಳಿರೋದು ಏನಪ್ಪ ಅಂದರೆ, ಕಂಟೆಂಟನ್ನ ನೀವು ಡೆಲಿವರ್ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ ಅಂತ. ಸೊ ಹಾಗಾಗಿ ಅಲ್ಲೆಲ್ಲ ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬಂದಿರ್ತಾರೆ, ಆ ಕ್ಯಾಟಗರಿಗೆ ನಮ್ಗೆ ಇನ್ವೈಟ್ ಮಾಡಿರ್ತಾರೆ ಅಂತ ಅನ್ನಿಸ್ತಿದೆ. ಸೊ ನಮಗೆ ಅಲ್ಲೆಲ್ಲ ಅಂದರೆ ನಮ್ಗೆ ಎಲ್ಲಿ ಸ್ಟೇ ಕೊಟ್ಟಿರ್ತಾರೆ ನಮ್ಗೆ ಐಡಿಯಾ ಇಲ್ವಲ್ಲ. ಸೊ ದಟ್ ಪವರ್ ಬ್ಯಾಂಕ್ಗಳಾಗಲಿ, ಚಾರ್ಜಿಂಗ್ ಕೇಬಲ್ ಆಗಿರಲಿ, ಆಮೇಲೆ ಮೊಬೈಲ್ ಗಿಂಬಲ್ಲು, ಸೆಲ್ಫಿ ಸ್ಟಿಕ್ಕು, ಮೈಕು, ಮೊಬೈಲು, ಕ್ಯಾಮ್ರಾ, ಇದೆಲ್ಲದಕ್ಕೂ ನಮಗೆ ಚಾರ್ಜ್ ಫೆಸಿಲಿಟಿಗೋಸ್ಕರ ನಾನು ಇದನ್ನು ತಗೊಂಡೆ. ಸೊ ನನಗೆ ಭಾಳ ಇಷ್ಟ ಆಯಿತು. ಕಲರ್ ಇಷ್ಟ ಆಗಿಲ್ಲ, ಪ್ರಾಪರ್ ಸೆಟ್ಟಲ್ಲಿ ಇರ್ತದೆ ಅಂತ ಕಲರ್. ಅದೇ ನಾವು ಅಂದ್ಕೊಂಡಿದ್ದ ಕಲರ್ ಗ್ರೇ ಕಲರ್ ಇರಲಿಲ್ಲ. ಸೊ ಅವಸರಕ್ಕೆ ಏನು ಮಾಡೋಕ್ಕಾಗಲ್ಲ, ತಗೊಂಡು ಹೋಗಲೇಬೇಕು. ಎಸ್, ಹಾಗಾಗಿ ಸೊ ಎಸ್, ವಾಟ್ಸ್ ಗೋಯಿಂಗ್ ಆನ್ ಸಂತೋಷ್ ಆಶ್ರಾಯ್. ದ ಮೇಜರ್ ಥಿಂಗ್ ಪ್ಯಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಅವರು ನಮಗೆ ಇನ್ಸ್ಟ್ರಕ್ಟ್ ಮಾಡಿರೋ ಪ್ರಕಾರ ಅಲ್ಲಿ ತುಂಬ ಚಳಿ ಇರುತ್ತೆ. ಅಂದರೆ ಅದು ಯಾವಾಗ ಫಸ್ಟ್ ನಮ್ಗೆ ಹೇಳಿರೋದು ಹೆಂಗೆ ಗೊತ್ತಾ, ಅವರು ತುಂಬ ಬಿಸಿಲಿರುತ್ತೆ ಡೇ ಟೈಮ್. ನಿಮ್ಮನ್ನೆಲ್ಲ ಅಲ್ಲಿ ನಾವು ಇಶಾ ಟೂರ್ ಅಂತ ಕರ್ಕೊಂಡು ಹೋದಾಗ ತುಂಬ ಬಿಸಿಲಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನೀವು ಹೈಡ್ರೇಟ್ ಆಗೋದು ಏನಂತಾರಲ್ಲ, ಹೈಡ್ರೇಟ್ ಆಗ್ತೀವ, ಡಿಹೈಡ್ರೇಟ್ ಆಗಲಾರ್ದಂಗೆ. ಸೊ ವಾಟರ್ ಬಾಟ್ಲ್ಗಳು, ಆಮೇಲೆ ಅದಕ್ಕೆ ಮತ್ತು ಸ್ಕಿನ್ನಿಗೆ ಏನದು ಸನ್ಸ್ಕ್ರೀನು, ಅವೆಲ್ಲ ತೊಗೊಂಡು ಬಂದಿರ್ರಿ ಅಂತ ಹೇಳಿದ್ದಾರೆ. ಪ್ಲಸ್
ನೈಟು ಎಂಟೈರ್ ನೈಟ್ ಇವೆಂಟ್ ಇರುತ್ತಲ್ಲ, ಆ ನೈಟ್ ಇವೆಂಟಲ್ಲಿ ಇದನಾ ಹಾಂ ಕರೆಕ್ಟಾ? ಕರೆಕ್ಟ್. ಆ ನೈಟ್ ಇವೆಂಟಲ್ಲಿ ತುಂಬ ಚಳಿ, ಮಧ್ಯರಾತ್ರಿ ಒಂದು 2 ಗಂಟೆ 3 ಗಂಟೆ ಹಂಗೆ ಚಳಿ ಆಗ್ಬೋದು. ಸೊ ಸ್ವೆಟ್ರ್ ಗಿಟ್ರ್ ಆಗಲಿ ಅಥವಾ ನಿಮಗೆ ಚಳಿ ಆಗದೆ ಇರೋ ಥರ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಂಡಿರ್ರಿ ಅಂತ ಹೇಳಿದ್ದಾರೆ. ಓಕೆ ಸೊ ಈಗ ನಾವು 2 ಥರದ ಬಟ್ಟೆನೂ ಪ್ಯಾಕ್ ಮಾಡಬೇಕು. ಓಕೆ. ಸೊ ನಾವಿಬ್ಬರು ಸೇರಿ ಇಬ್ಬರಿಗೂ ಸೇರಿ ಒಂದೇ ಬ್ಯಾಗ್ ತಗೊಂತಿದ್ದೀನಿ, ಹ್ಞೂ ತುಂಬ ಬ್ಯಾಗ್ ಬೇಡ ಅಂತ. ಸೊ ಇನ್ನೊಂದು ಈ ಶೂಟ್ ಮಾಡೋಕ್ಕೆ ಆಕ್ಸೆಸರೀಸ್ ಒಂದು ಬ್ಯಾಗು ಅದೊಂದು ರೆಡಿ ಮಾಡ್ಕೊಂಡು ಅದು ಹಾಕೊಂಡು ಹೋದರೆ ಕಂಪ್ಲೀಟ್ ಆಗುತ್ತೆ. ಮದುಮಗನ ಡ್ರೆಸ್ ಇಟ್ಟಿಯಲ್ಲ, ಇಟ್ಟಿದ್ದೀನಿ. ನನ್ನ ಕಾಸ್ಟ್ಯೂಮ್ ಸರ್ಪ್ರೈಸ್ ಗಾಯ್ಸ್, ಅಲ್ಲೇ ಹೋಗಿ ತೋರಿಸ್ತೀನಿ. ನೀವು ನೋಡಿ, ಜುಗಾಡ್ ಮಾಡಿಬಿಟ್ಟಿರ್ತಾರೆ ಹಂಗೆ. ನೀವು ನೋಡಿದ್ರೆ ವಾವ್ ಸಂತೋಷ್ ಸದ್ಗುರು ನಾನು ಕರಿಬೇಕಲ್ಲಿದ್ದ ನೋಡಿ. Who's a handsome guy looking so awesome? Please call on the stage. Thank you, Guruji. ಅವ್ನು ಮುಟ್ಬಾರ್ಬಿಡು, ನಾನು ಪೌಚಲ್ಲಿ ಇಟ್ಕೊತೀನಿ. ಇಷ್ಟೇ ಅಲ್ಲ? ಸೊ ಎಸ್, ಇನ್ನು ಊಟ ಮಾಡ್ಬೇಕು ನಾವು. ಅಯ್ಯಪ್ಪ ಬೆಳಿಗ್ಗೆ ಊಟ ಮಾಡಿ ಬಂದು ಆಕ್ಸೆಸರೀಸ್ ಏನೋ ಮಿಕ್ಕಿದ್ದು ಎಲ್ಲ ಇಟ್ಕೊಳ್ಬೇಕು. ಎಸ್. ಸೊ ನಾವು ಅಲ್ಲಿಂದ ಮತ್ತೆದು ಅಷ್ಟು ಬೇಗ ಮುಗಿಯಲ್ಲ ಇವರು. ನಾವು ಎಲ್ಲದವ ಆದ್ರೆ ಸುಮ್ಮನೆ ಎಕ್ಸ್ಟ್ರಾ ಒಂದು ಇರಲಿ, ಒಂದು 1+1 ಇರಲಿ ಅಂತ. ಏನು ಮಾಡೋಕ್ಕಾಗಲ್ಲ. ಸೇಫರ್ ಸೈಡ್. ಏನು ಸೇಫರ್ ಸೈಡು ಏನು, ಬುದ್ಧಿವಂತಿಕೆ ಗಾಯ್. ನಾವು ಒಂದೊಂದು ಜೊತೆ ಸಾಕು ನಮಗೆ. ಇದು ಜುಡೆ ನಮ್ಮ ಮನೆ ಬಾಗಿಲಾಗ ಇರೋದಕ್ಕೆ ಇದಿಷ್ಟು ಆ್ಯಕ್ಟಿವಿಟಿ. ದೂರ ಇದ್ದರೆ ಗೊತ್ತಾಗ್ತದೆ. ದೂರ ಇದ್ರೆ ಕರ್ಕೊಂಡು ಹೋಗ್ತಿದ್ದೆ, ದೂರದಿಂದ ನಮಗೆ ಕಷ್ಟ ಆಗ್ತಿತ್ತು. ನಾವು ಎಷ್ಟು ತಾಣಕ್ಕೆ ಬಂದೀವಿ, ಏನು ತಾಣಕ್ಕೆ ಬಂದು ಅದಷ್ಟೇ ತಗೊಂಡು ಹೋಗಿ. ಇವ್ರು ಈ ವಾರ ಏನು ಕಲೆಕ್ಷನ್ ಹಾಕಿದ್ರೆ ಜುಡೆದವ್ರು ಹೊಸ ಹೊಸ ಬಂದವ ಅಂತ ನೋಡಕ್ಕೆ ಬಂದ್ಯಾ? ಹೇಳು ಕರೆಕ್ಟ್ ತಾನೆ? ನಿನಗೇನು ಬೇಕಾ ತಗೊಂಡು ಬಾ. ಸುಮ್ಮನೆ ಎಲ್ಲ ಹಿಡಿದು ನೋಡಿ ಇದು ಚೆನ್ನಾಗಿದೆ ಅಂತ ಒಂದು ತಾಂಡು ಹೋಗ್ತೀವಿ ನಾವು. ಒಂದು ತಾಂಡು ಹೋಗಿ ಬಂದು ಒಂದು ತಗ ತಾಂಡಿಲ್ಲ ಕೈಯಾಗ ತಗ ಚೆನ್ನಾಗಿದೆ. ಇದು ಚಂದ ಇದೆನಾ? ಇದು ಚಂದ. ಅವ್ರು ರಿಪ್ಲೈ ಮಾಡ್ತಾಡಿ ತಾಂಡು ಮನೆಗೆ ಹೋಗಿರ್ತೀವಿ ನಾವು. ಎಲ್ಲ ಬ್ಲಾಗಾಗ ಜುಡಿಯೋ ಟಚ್ ಇದ್ದೇ ಇರೋದು ನೋಡಿ ನಮ್ದು. ಸರಿ ತಗಪ್ಪ. ನಮ್ಮ ತಾತದು ಅದಕ್ಕೆ. ಹೌದು ಟಾಟಾ ಮತ್ತೆ ಟಾಟಾ ಹಂಗಂದೆ ಅಂತ. ಓಕೆ. ಎಲ್ಲಿಂದ ತಂದೆ ಅದು? ನನಗೆ ಹಚ್ತೀಯಾ? ನೋಡು ಹಚ್ಚ ಇದು ನೋಡು. ಓಕೆ ಚೆನ್ನಾಯ್ತಲ್ವಾ? ಓಕೆ, ಆ ಥರ ಐತಿ. ಇದು ನೋಡು. ಹಾಂ ಚೆನ್ನಾಯ್ತು. ಹ್ಞೂ ಚೆನ್ನಾಯ್ತು. ಇದು ಚೆನ್ನಾಗಿದೆ. ಮತ್ತೆ ಯಾಕಂಬರ್ತು. ಹಚ್ಚು ಹಚ್ಚು ಇಲ್ಲ ಹಚ್ಚು ಕೈಗೆ. ಅಂಥವಳು ಹಚ್ಬೇಕಮ್ಮ, ಬೈತಾರೆ ಇರು ನಿನಗೆ ಅಕ್ಕ. ನೋಡ್ರಿ ಹೆಂಗೆ ಹಚ್ಚಾಳಿಕೆ. ಅಮ್ಮ ಸೂಪರ್ ನೋಡು ನೈಸ್ ಕಣೋ. ಇರ್ಲಲ್ಲ ಇದು ಸುಮ್ಮನೆ ಎಕ್ಸ್ಟ್ರಾ ನಿನ್ ಥರ. ಸುಮ್ಮನೆ ಎಕ್ಸ್ಟ್ರಾ ಇರಲಿ. ಯಾರೇ ಹುಡುಗಿ? ಏಯ್ ನಿನ್ ಕೈಯೆಲ್ಲ ಗಲೀಜು ಮಾಡ್ಕೊಂಡು ಅಲ್ಲಿ ಯಾರು ಮಗ? ನನ್ನ ನೋಡಿ ಮಾಡಿರೋದಕ್ಕೆ ನಿಮ್ಮಮ್ಮ ಬೈತಾಳೆ, ಬಡಿತಾರೆ ನಿನಗೆ. ಬಾ ಫಸ್ಟ್ ಟೈಮ್ ನಾವೇನು ತಗೊಂಡಿಲ್ಲ. ಅಲ್ಲ ಸುಮ್ಮನೆ ಯಾಕ ವೇಸ್ಟ್, ಎಲ್ಲ ಇದಾವ ಮನೆಗೆ, ಎಲ್ಲ ನೆನೆಸ್ಕೊಂಡ್ವಿ. ಈಗ ನನಗೆ ತಾಣಕ್ಕೆ ಹೇಳ್ಬಿಡ್ಲ ನೆವಿಬ್ಲು ಕಂಪೇರ್ ಮಾಡಿದರೆ ಜಾಸ್ತಿನೇ ತಗೊಂಬಿಟ್ಟಿದೆ. ನಾನು ಫ್ಲಿಪ್ಕಾರ್ಟಿಂದ ಇವತ್ತು 2 ಬಂತು ಆರ್ಡ್ರು. ಅಲ್ಲಿ ಎತ್ನಿಕ್ ಇರಲಿ ಅಂತ, ಟ್ರೆಡಿಷನ್ ಆಗಿ ಇರಲಿ. ಟ್ರೆಡಿಷ್ನಲ್ ಅಲ್ಲ, ನಾನೇನು ಹೇಳ್ತಂದ್ರೆ ಈಗ ನನ್ನ ಹತ್ರ ಆಲ್ರೆಡಿ ಇತ್ತು. ಈಗ ನೆವಿಬ್ಲು ಹೇಳಿದ್ಲ, ನೆವಿಬ್ಲು ಚೆನ್ನಾಗೈತೆ ಅಂತ ಇಟ್ಕೊಳ್ಳೋಣ, ಬಟ್ ಅವಶ್ಯಕತೆ ಇಲ್ಲ. ಈ ಸ್ಲಾಟ್ ಎಲ್ಲಿ ನಮಗಿಲ್ಲ, ಅದು ಸ್ಲಾಟು. ನೆಕ್ಸ್ಟ್ ಟೈಮ್ ಯಾವಾಗ ನಮ್ಮ ತಗೊಂಡು ಮನೆ ಬಾಗಿಲಾಗಿರೋದು ಜುಡಿಯೋ. ಬರ್ರಿ ರೆಡಿ ಓಪನಾ? ಓಪನ್ ಇದೆ.
ಇದು ಇನ್ನೊಂದು ಇಯರಿಂಗಾ? ಓ ಹಿಂಗೈತೆ ತಲೆ. ಅಲ್ಲಿ ಸೀಸರ್ ಐತೆ ನಾವು ಬೇಕೆಂತ ನೋಡ್ರಿ ಬೆಳಿಗ್ಗೆ ಆಲ್ರೆಡಿ ಒಂದು ಆಗೈತೆ ಆರ್ಡರ್. ಅದು ಹಿಂಗೆ ಡಮರ್ಗಮ್ ಡುಮ್ 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 ಡುಮ್. ಇದು 14ಕ್ಕೆ, ಇದು 15ಕ್ಕೆ ಇವೆಂಟ್ ದಿನ ಅಂತ ಸದ್ಗುರು ನೋಡಿ ಕರಿತಾನೆ. ಯಾರ ಹುಡುಗಿ ಅದು ಹಾಕಿದಾರಲ್ಲ ಕರ್ಕೊಂಬನಿ ಅಂತ ಕರಿತಾನೆ. ವೆಲ್ಕಮ್ ಟು ಮಹಾಶಿವರಾತ್ರಿ 2026. Welcome to Mahashivratri 2026. We will make this night into an immersively meditative experience, a night full of music, dance, meditation and celebration. ನನ್ನ ಲ್ಯಾಪ್ಟಾಪ್ ಕೂಡ ತೊಗೊಂಡು ಹೋಗೋ ಚಾನ್ಸಸ್ ಇದೆ. ಸೊ ಲ್ಯಾಪ್ಟಾಪ್ ಚಾರ್ಜರ್ ತೊಗೊತಿದ್ದೀನಿ. ಸೊ ಐಫೋನಲ್ಲಿರೋ ಡಾಟಾನ ಕಾಪಿ ಮಾಡ್ಕೊಳ್ಳೋಕ್ಕೆ SSD ತೊಗೊತಾ ಇದ್ದೀನಿ. ಒಂದು ವೇಳೆ ಐಫೋನಲ್ಲಿ ಸ್ಟೋರೇಜ್ ಫುಲ್ಲಾಗಿ ನಮಗೇನಾದರೂ ಸಮಸ್ಯೆ ಅಂತ ಅನಿಸಿದ್ರೆ. ಹಾಗೆ DJ ಇದು ಗಿಂಬಲ್ ಇತ್ತು. ಸೊ DJ ಗಿಂಬಲ್ನು ಕೂಡ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನಿರುತ್ತಪ್ಪ ಅಂದರೆ, ಸೊ ಅದಕ್ಕೆ ಪ್ರಾಪರಾಗಿ ಬೇಕಾದಂಥ ಕೇಬಲ್ ಇದೆ. ಕೇಬಲ್ ತೊಗೊತಿದ್ದೀನಿ. ಲೈಕ್ SSD ಟು ಮೊಬೈಲ್ ಕನೆಕ್ಟ್ ಮಾಡೋಕ್ಕೆ ಒಂದು ಕೇಬಲ್ ಬೇಕೇ ಬೇಕು. ಸೊ ಕೇಬಲ್ ತೊಗೊಂಡಿದ್ದೀನಿ. ಓಕೆನಾ? ಅದು ಬಿಟ್ಟರೆ ಇದ್ರದ್ದು DJ ಗಿಂಬಲ್ದು ಇದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಏನಂದರೆ ಗಿಂಬಲ್ಗೆ ಒಂದು ಪೌಚ್ ಇದೆ. ಸಾರಿ ಇದು ಗಿಂಬಲ್ಗೆ ಒಂದು ಪೌಚ್ ಇದೆ. ಪೌಚ್ ತಗೊಂಡು ಪೌಚಲ್ಲಿ ಫುಲ್ ಇಟ್ಬಿಡ್ಲಾ ಅಥವಾ ಇದೊಂದೇ ಬ್ಯಾಗ್ ಕ್ಯಾರಿ ಮಾಡಲಾ ಅಂತ ಡೌಟ್ ಆಗ್ತಿದೆ. ಅದು ಡಿಸೈಡ್ ಮಾಡೋಣ ಏನೊಂದು. ಸೊ ಹಾಗೆ ಪ್ರಾಪರಾಗಿ ಆಡಿಯೋ ರೆಕಾರ್ಡ್ ಆಗೋಕ್ಕೋಸ್ಕರ DJ ಅವರ ಒಂದು ವೈರ್ಲೆಸ್ ಮೈಕ್ ತೊಗೊಂಡಿದ್ದೆ. ಸೊ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಅವರು ಕೂಡ ಇದೇ ಥರ ಒಂದು ಪೌಚ್ ಕೊಟ್ಟಿದ್ದಾರೆ. ಪೌಚಲ್ಲೇ ತೊಗೊಂಡು ಹೋಗ್ಲಾ ಅಥವಾ ಇದಕ್ಕೆ ಸಪ್ರೇಟ್ ಏನಾದರೂ ತೊಗೊಂಡು ಹೋಗ್ಲಾ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಅದು ಎಲ್ಲನೂ ಒಂದಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನೋಡೋಣ. SSDಲಿ ಇಟ್ಬಿಡ್ಬೋದು, ಜಾಗ ಇದೆ, ಹೋಗುತ್ತೆ. ಐ ಥಿಂಕ್ ಪೌಚಲ್ಲಿಟ್ಟು ಪೌಚಲ್ಲೇ ಸೇರಿರೋದು ಒಳ್ಳೇದು ಅನಿಸುತ್ತೆ. ಡನ್ ಅಲ್ವಾ? ಇನ್ನೊಂದು 2-3 ಕೇಬಲ್ ಇದ್ದಾವೆ, ಚಾರ್ಜಿಂಗ್ ಕೇಬಲ್ಸ್ಗಳು. ಚಾರ್ಜ್ ಇಟ್ಟಿದ್ದೀವಿ. ಎಲ್ಲ ಸೇರಿ ಇದ್ರಾಗ ಒಂದು ಸಲ ಪ್ಯಾಕ್ ಮಾಡ್ಕೊಂಡ್ರೆ ಫಿನಿಶ್. ಸೊ ಪ್ಯಾಕಿಂಗ್ ಎಲ್ಲ ಮುಗೀತು. ಈಗ ಮಲ್ಕೊಳ್ಳೋ ಟೈಮ್ ಆಲ್ರೆಡಿ 11:30. ಬೆಳಗ್ಗೆ 4:15 ಎದ್ದೇಳಬೇಕು. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಓಕೆ, ನನ್ನ ಕಡೆಯಿಂದ ಬಾಯ್, ಗುಡ್ ನೈಟ್.